ಲವ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ಸ್ಟೋರಿಯನ್ನ ನೋಡಲೇಬೇಕು. ಈ ಜಗತ್ತಲ್ಲಿ ಲವ್ ಹೇಗಾಗುತ್ತೋ, ಲವ್ ಸ್ಟೋರಿ ಹೇಗೆ ಹುಟ್ಟುತ್ತೋ, ಲವ್ ಅನ್ನೋ ಹೆಸರಿನಲ್ಲಿ ವಂಚನೆ. ನಾವೇನಾದ್ರೂ ಅಪ್ಪಿ ತಪ್ಪಿ ಟೆಕ್ಸ್ಟ್ ಮಾಡಿಬಿಟ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಡ್ತಾರೆ. ಬಾಲಿಕಾ ಬಕ್ರ ಬಂದು ಬಿದ್ದು ಬಿಟ್ಟಿದೆ ಅಂತ. ನಿಮ್ಮನ್ನ ಲವ್ ಮಾಡಿ ಮದುವೆ ಆಗ್ಬೇಕು ಅನ್ನುವಂತಹ ಇಂಟೆನ್ಷನ್ ನಲ್ಲಿ ಖಂಡಿತವಾಗ್ಲೂ ಇರಲ್ಲ, ಇರೋರು ತೀರಾ ಕಡಿಮೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ. ಫೋನ್ ಪೇ ಮುಖಾಂತರ ಆ ಯುವತಿ ಗರ್ಭಿಣಿ ಆದ್ಲು. ಒಂದು ಕಡೆ ಆ ವಂಚನೆ ಮಾಡ್ಬಿಟ್ಟಿದ್ದಾನೆ, ಆ ಯುವತಿ ಸಾವನ್ನಪ್ಪಿದ್ದಾಳೆ. ಸೊ ಲವ್ ಮಾಡೋ ಪ್ರತಿಯೊಬ್ಬರು ಕೂಡ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಈ ಜಗತ್ತಲ್ಲಿ ಲವ್ ಹೇಗಾಗುತ್ತೋ, ಲವ್ ಸ್ಟೋರಿ ಹೇಗೆ ಹುಟ್ಟುತ್ತೋ ಒಂದು ಗೊತ್ತಾಗಲ್ಲ. ಪ್ರೀತಿ ಕುರುಡೋ ಪ್ರೇಮ ಕುರುಡೋ ಅನ್ನೋ ರೀತಿ ಅವ್ನು ಏನ್ ನೋಡಿ ಬ್ಲೈಂಡ್ ಆಗಿ ನಂಬ್ತಾರೋ ಜನ ಗೊತ್ತೇ ಆಗಲ್ಲ. ಲಾಸ್ಟಲ್ಲಿ ಸಿಗೋದೇ ಒಂದು ನೋವು ಅಥವಾ ಒಂದು ಸಾವು, ಇದು ಮಾತ್ರ ಪಕ್ಕ. ಆದರೆ ಇಲ್ಲಿ ಲವ್ ಅನ್ನೋ ಹೆಸರಿನಲ್ಲಿ ವಂಚನೆ. ಒಂದು ಸ್ಟೋರಿ ಆದರೆ ಮತ್ತೊಂದು ಸ್ಟೋರಿಯಲ್ಲಿ ಗರ್ಭಿಣಿ. ಲವ್ ಮಾಡ್ತಾರೆ, ಓಕೆ, ಮಾಡಿದ್ರೆ ಮದುವೆ ಆಗಬೇಕು, ಇಲ್ಲಾಂದ್ರೆ ತೆಪ್ಪಗೆ ಮುಚ್ಕೊಂಡಿರ್ಬೇಕು. ನಾವು ಇಷ್ಟು ದಿನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇತ್ಯಾದಿ ಆ್ಯಪ್ಗಳ ಮೂಲಕ ಈ ಲವ್ ಕಹಾನಿಗಳು ಶುರುವಾಗ್ತಾ ಇದ್ವು. ಆದರೆ ಇಲ್ಲೊಬ್ಬ ಮಹಾನುಭಾವ ದುಡ್ಡು ಕಳಿಸೋಕೆ ಅಂತ ಇರೋ ಆ್ಯಪ್ ಇರುತ್ತಲ್ಲ, ಆ ಆ್ಯಪ್ನಲ್ಲಿ ನಂಬರ್ ತಗೊಂಡು ಹುಡುಗಿಗೆ ಟೆಕ್ಸ್ಟ್ ಮಾಡಿ ಪಟಾಯಿಸಿದ್ದಾನೆ. ಇಂಥವ್ರಿಗೆ ಏನು ಹೇಳಬೇಕು? ಒಟ್ಟಿನಲ್ಲಿ ಹಳ್ಳಕ್ಕೆ ಯಾವ ಕುರಿ ಬಂದು ಬೀಳುತ್ತೆ ಅಂತ ಹೇಳಿ ಕಾದು ಕೂತಿರ್ತಾರೆ. ಸೊ ಇದಕ್ಕೆ ಹೇಳೋದು, ಯಾರೋ ಮೆಸೇಜ್ ಮಾಡಿದ್ರು, ಯಾರೋ ಮರಳು ಮಾಡ್ತಿದ್ದಾರೆ ಬಣ್ಣ ಮಾತಿನಿಂದ ಅಂತಂದ್ರೆ ಟೆಕ್ಸ್ಟ್ ಮಾಡೋ ಮುನ್ನ ಎಚ್ಚರವನ್ನು ವಹಿಸ್ಬೇಕಾಗತ್ತೆ. ಅವ್ರು ಬೇಕಾದ್ರೆ ಟೆಕ್ಸ್ಟ್ ಮಾಡಲಿ, ಜಸ್ಟ್ ಇಗ್ನೋರ್ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಟೆಕ್ಸ್ಟ್ ಮಾಡಿದ್ರು ಅದಕ್ಕೆ ನಾವು ರಿಪ್ಲೈ ಮಾಡೋದು, ಮತ್ತೊಂದು ಆಗೋದು, ಇವೆಲ್ಲ ಬೇಕಾ? ಅದೇ ರೀತಿಯಾದಂತಹ ಘಟನೆ ಕೂಡ ಇಲ್ಲ ಆಗಿರುವಂಥದ್ದು. ನೋಡಿ, ಮೆಸೇಜ್ ಮಾಡಿದ್ರು, ಮರಳು ಮಾಡ್ತಾರೆ ಬಣ್ಣ ಮಾತಿನಿಂದ. ನಾವೇನಾದ್ರೂ ಅಪ್ಪಿ ತಪ್ಪಿ ಟೆಕ್ಸ್ಟ್ ಮಾಡಿಬಿಟ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಡ್ತಾರೆ. ಓ, ಬಾಲಿಕಾ ಬಕ್ರ ಬಂದು ಬಿದ್ದು ಬಿಟ್ಟಿದೆ ಅಂತೇಳಿ. ಸೊ ಅವರು ನಿಮ್ಮನ್ನ ಲವ್ ಮಾಡಿ ಮದುವೆ ಆಗಬೇಕು ಅನ್ನುವಂತಹ ಇಂಟೆನ್ಷನ್ನಲ್ಲಿ ಖಂಡಿತವಾಗ್ಲೂ ಇರಲ್ಲ, ಇರೋರು ತೀರಾ ಕಡಿಮೆ. ಅಂಡ್ ನಿಮ್ಮಿಂದ ಏನೇನು ಸಹಾಯ ಮಾಡಿಕೊಂಡು ನಿಮ್ಮಿಂದ ಏನೇನು ಸಹಾಯ ಮಾಡ್ಕೋಬೇಕು, ಏನೇನು ಬಳಕೆ ಮಾಡ್ಕೊಳ್ಬೇಕು, ಯಾವ ರೀತಿ ನಿಮ್ಮನ್ನ, ಸೊ ಎಲ್ಲ ಮಾಡ್ಕೊಳ್ತಾರೆ. ಆಮೇಲೆ ಲಾಸ್ಟಿಗೆ ಒಂದು ಬುರುಡೆ ಬಿಡ್ತಿರ್ತಾರೆ ಸೈಡ್ಗೆ. ಏನಂತ? ಅವಾಗವಾಗ ನಿನ್ನ ಮದುವೆ ಆಗ್ತೀನಿ ಅಂತಂದರೆ ಅದು ಜಸ್ಟ್ ಅವ್ರ ಬಾಯಿಂದ ಹೇಳಿರ್ತಾರೆ ಹೊರತು ಅದನ್ನ ನಿಜವಾಗಿಯೂ ಹೇಳಿರಲ್ಲ. ಆದರೆ ಯಾರು ಯುವತಿಯರು ಲವ್ ಮಾಡ್ತಿರ್ತೀರಲ್ವ, ಅದನ್ನೇ ನಿಜ ಅಂತ ಹೇಳಿ ನಂಬಿರ್ತಿರಲ್ಲ, ನಿಮ್ಮಂಥ ದಡ್ರು ಇನ್ಯಾರೂ ಇರಲ್ಲ. ಎಸ್, ಏನು ಹೇಳೋಕೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಿದ್ರಲ್ವಾ? ಸೊ ಇಲ್ಲೊಬ್ಬ ಮಹಾನುಭಾವ ತನ್ನ ಲವ್ ಸ್ಟೋರಿ ಹೇಗೆ ಶುರು ಮಾಡಿದ್ದಾರೆ. ಮತ್ತೊಬ್ಬ ಲವ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆಕೆಗೆ ಭರವಸೆ ಕೊಟ್ಟು ವಂಚನೆ ಮಾಡಿ ಇದರಿಂದ ಯುವತಿ ನೊಂದು ಲಾಸ್ಟ್ಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು. ಫೋನ್ ಪೇ ಮೂಲಕ ಲವ್ ವಿಡೋವಿ ನಡೆಸಿದಂತಹ ಯುವಕ 9ನೇ ತರಗತಿ ವಿದ್ಯಾರ್ಥಿ. ಆಕೆ ಜಸ್ಟ್ 9ನೇ ತರಗತಿ ವಿದ್ಯಾರ್ಥಿ. ಆಕೆಗೆ ಜಸ್ಟ್ ಹೇಳಬೇಕು ಅಂತಂದ್ರೆ ಒಂದು 15 ವರ್ಷ ಇರುತ್ತೆ ಅಷ್ಟೆ. ಆಕೆಗೆ ಏನ್ರಿ ಗೊತ್ತಾಗತ್ತೆ? ಆತ ಫೋನ್ ಪೇ ಮೂಲಕ ಟೆಕ್ಸ್ಟ್ ಮಾಡ್ತಾನೆ, ಲವ್ ಮಾಡೋಣ, ನೀನು ಚೆನ್ನಾಗಿ ನೋಡ್ಕೊಳ್ತೀನಿ, ಹಂಗೆ ನೋಡ್ಕೊಳ್ತೀನಿ, ಹಿಂಗೆ ನೋಡ್ಕೊಳ್ತೀನಿ. ಅಯ್ಯೋ, ಕೇಳಬೇಕಾ? ಬಣ್ಣ ಮಾತುಗಳನ್ನು ಹೇಳ್ಬಿಡ್ತಾನೆ. ಆಕೆ ಕೂಡ ನಂಬ್ಕೊಂಡು ಬಿಡ್ತಾಳೆ. ಆಕೆ ಜಸ್ಟ್ 9ನೇ ತರಗತಿ ವಿದ್ಯಾರ್ಥಿನಿ. ಗರ್ಭಿಣಿ ಮಾಡಿ ಇದೀಗ ಜೈಲು ಸೇರಿದ್ದಾನೆ. ಲವ್ ಮಾಡ್ದ, ಆಕೆಯನ್ನ ಗರ್ಭಿಣಿ ಕೂಡ ಮಾಡಿಬಿಟ್ಟ. ಈಗ ಜೈಲು ವನವಾಸವನ್ನು ಅನುಭವಿಸ್ತಿದ್ದಾನೆ. ಹೌದು, ಎಲ್ಲಿ ನಡೀತಿ ಘಟನೆ? ಹಾಗಾದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಅದು. 25 ವರ್ಷದ ಆರೋಪಿ ಶಿವಮೂರ್ತಿ, ಆಕೆ ಇನ್ನು ಮೈನರು, ಇತ್ತ ಮೇಜರು. ಸುಮ್ಮನೆ ಬಿಟ್ಬಿಡ್ತಾರ ಪೊಲೀಸರು? ಗೊತ್ತಾಗ್ಲಿಲ್ವಾ ಇವನಿಗೆ? ಮಾನ ಮರ್ಯಾದೆ ಇಲ್ವಾ? ತನ್ನ ಅಕ್ಕ ತಂಗಿಗೆ ಆಗಿದ್ರೆ ಹಿಂಗೆ ಮಾಡ್ತಿದ್ನ ಇವನು? ಈಗ ಕಂಬಿ ಎಣಿಸ್ತಿದ್ದಾನೆ ಪೊಲೀಸ್ ಸ್ಟೇಷನ್ನಲ್ಲಿ. ಈತನ ವಿರುದ್ಧ ಪೋಕ್ಸೋ ಕೇಸ್ ಕೂಡ ಈಗ ದಾಖಲಾಗಿದೆ. ಸಂತ್ರಸ್ತ ಬಾಲಕಿಯ ತಂದೆ ಚಿಕನ್ ಶಾಪ್ ಅನ್ನ ಹೊಂದಿದ್ರು. ನೋಡಿ ಹೇಗೆ ಪರಿಚಯ ಆಯ್ತು, ಹೇಗೆ ಕನೆಕ್ಟ್ ಆಯ್ತು, ಇವ್ರ ಲವ್ ಸ್ಟೋರಿ ಹೇಗಾಯ್ತು, ಯಾವ ರೀತಿ ಗರ್ಭಿಣಿ ಆದ್ಲು, ಎಲ್ಲವನ್ನ ತಿಳಿಸ್ತಾ ಹೋಗ್ತೀವಿ. ಸೊ ಬಾಲಕಿಯ ತಂದೆ ಚಿಕನ್ ಶಾಪ್ ಅನ್ನ ಇಟ್ಕೊಂಡಿದ್ರಂತೆ. ಸೊ ಅಲ್ಲಿಗೆ ಮಾಂಸ ಖರೀದಿಗೆ ಅಂತ ಹೋಗಿರ್ತಾನಂತೆ ಈ ಭೂಪ. ಮಾಂಸ ಖರೀದಿ ಮಾಡೋದನ್ನ ಮುಚ್ಕೊಂಡು ಮನೆಗೆ ಬಂದು ಚಿಕನ್ ಮಾಡ್ಕೊಂಡು ತಿನ್ಬೇಕು. ಅದು ಬಿಟ್ಬಿಟ್ಟು ಅಂಗಡಿ ಮಾಲೀಕ ಅವರ ಮಗಳನ್ನೇ ಈತ ಪಟಾಯಿಸ್ಬಿಟ್ಟಿದ್ದಾನೆ. ನಂತರ ಫೋನ್ ಪೇ ಮೂಲಕ ಹಣವನ್ನ ಪಾವತಿಸಿದಾನೆ. ನಂಬರ್ ಕೊಡಿ ಅಂತ ಕೇಳಿದಾನೆ ಮಾಲೀಕನಿಗೆ. ಅವರು ನಂಬರ್ ಕೊಟ್ಟಿದ್ದಾರೆ. ಆಗ ಫೋನ್ ಪೇ ಮಾಡಿದಾನೆ. ಆಮೇಲೆ ನಂಬರ್ ಇಟ್ಕೊಂಡು ಟೆಕ್ಸ್ಟ್ ಮಾಡಕ್ ಶುರು ಮಾಡಿಬಿಟ್ಟಿದ್ದಾನೆ. ಈ ಮೂಲಕ ನಂಬರ್ ಪಡೆದಂತಹ ಭೂಪ ಆ ಬಾಲಕಿಯನ್ನ ಪರಿಚಯ ಮಾಡಿಕೊಂಡು ಲವ್ ವಿಡೋವಿ ಶುರು ಮಾಡ್ಕೊಂಡು ಬಿಟ್ಟಿದ್ದಾನೆ. ಪ್ರೀತಿಯಿಂದ ಕೊನೆಗೆ ದೈಹಿಕ ಸಂಬಂಧ ಹೊಂದುವರೆಗೂ ಕೂಡ ಹೋಗಿದೆ.
ಮೊದಲಿಗೆ ಪ್ರೀತಿಯಿಂದ ಆಗಿತ್ತು, ನಂತರ ದೈಹಿಕ ಸಂಬಂಧ ಹೊಂದುವವರೆಗೂ ಕೂಡ ಈ ಲವ್ ಸ್ಟೋರಿ ಏನಿದೆ, ಈ ಪ್ರೇಮ್ ಕಹಾನಿ ಏನಿದೆ ಹೋಗಿರುವಂಥದ್ದು. ನಂತರ ಒಂದು ದಿನ ಬಾಲಕಿ ಮಿಸ್ಸಿಂಗ್ ಆಗ್ಬಿಡ್ತಾಳೆ. ಮನೇಲಿ ಕೂಡ ಗಾಬರಿ ಆಗುತ್ತೆ. ಎಲ್ಲಿ ಹೋದ್ಲು ಮಗಳು, ಏನ್ ಮಾಡ್ತಿದ್ದಾಳೆ, ಯಾರ ಜೊತೆ ಇದ್ದಾಳೆ, ಯಾರು ಆಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಮನೆಯಲ್ಲಿ ಗಾಬರಿಗೊಳಗಾಗ್ಬಿಡ್ತಾರೆ. ಹೋಗಿ ಪೊಲೀಸ್ ಠಾಣೆಯಲ್ಲೂ ಕೂಡ ಮಿಸ್ಸಿಂಗ್ ಕೇಸನ್ನ ದಾಖಲಿಸ್ತಾರೆ. ಪೊಲೀಸರು ಪ್ರಕರಣದ ವಿಚಾರಣೆಯನ್ನು ನಡೆಸಿದಾಗ ಬಾಲಕಿ ಗರ್ಭಿಣಿ ಅನ್ನೋ ವಿಷಯ ಕೂಡ ಬೆಳಕಿಗೆ ಬರುತ್ತೆ. ಪಾಪ ಮನೆಯಲ್ಲೂ ಕೂಡ ಶಾಕ್ಗೆ ಒಳಗಾಗ್ತಾರೆ. ಯಾರು ಈಕೆನ ಗರ್ಭಿಣಿ ಮಾಡಿರೋದು, ಅಥವಾ ಏನಾದರೂ ಅತ್ಯಾಚಾರಕ್ಕೆ ಒಳಗಾದ್ಲಾ, ಅಥವಾ ಯಾರಾದರೂ ಕರ್ಕೊಂಡು ಹೋಗಿ ರೇಪ್ ಮಾಡಿದ್ರಾ, ಎಲ್ಲಿ ಹೋಗಿದ್ದಾಳೆ, ಕಿಡ್ನಾಪ್ ಬೇರೆ ಆಗ್ಬಿಟ್ಟಿದ್ದಾಳೆ, ಪೊಲೀಸ್ ಸ್ಟೇಷನಲ್ಲಿ ನೋಡಿದ್ರೆ ಕೇಸ್ ದಾಖಲಾಗಿದೆ, ಯಾರಿದ್ದಾರೆ ಹಿಂದೆ ಅಂಥೇಳಿ ಕೂಡ ಪೊಲೀಸರು ಹುಡುಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ್ಲೇ ಗೊತ್ತಾಗಿದ್ ನೋಡಿ, ಈ 25 ವರ್ಷದ ಶಿವಮೂರ್ತಿ ಆಕೆನ ಫೋನ್ ಪೇ ಮೂಲಕ ಬೆಳೆಸ್ಕೊಂಡು ತದನಂತರ ಲವ್ ಮಾಡಕ್ಕೂ ಸ್ಟಾರ್ಟ್ ಮಾಡಿ ಆಮೇಲೆ ದೈಹಿಕ ಸಂಬಂಧ ಹೊಂದುವರೆಗೂ ಕೂಡ ಈ ಒಂದು ಲವ್ ಸ್ಟೋರಿ ಹೋಗಿರುವಂಥದ್ದು. ಈಗಾಗಲೇ ಬಾಲಕಿ ಗರ್ಭಿಣಿ ಆಗಿದ್ದಾಳೆ ಅನ್ನುವಂಥ ವಿಷಯ ಅವರ ಪೋಷಕರಿಗೂ ಕೂಡ ಗೊತ್ತಿದೆ. ಸದ್ಯ ಆರೋಪಿಯನ್ನು ಕೂಡ ಈಗಾಗಲೇ ಹೆಡೆಮುರಿ ಕಟ್ಟಿದ್ದಾರೆ, ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಒಂದು ಕಡೆ ತನಿಖೆ ಕೂಡ ಆರಂಭಗೊಂಡಿದೆ. ನೋಡಿ, ಮತ್ತು ಇದೇ ರೀತಿಯಾದಂತಹ ಒಂದು ಲವ್ ಸ್ಟೋರಿ, ನನ್ನನ್ನು ಪ್ರೀತಿಸ್ತಾ ಇದ್ದಂತಹ ಯುವಕನೊಬ್ಬ ಮದುವೆ ಆಗುವುದಾಗಿ ಹೇಳಿ ವಂಚಿಸ್ಬಿಟ್ಟಿದ್ದಾನೆ. ಅಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆ ಆಗಿದೆ. ಆದರೆ ಇಲ್ಲಿ ನಿನ್ನನ್ನು ಮದುವೆ ಆಗ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನನ್ನು ರಾಣಿ ಥರ ಇಟ್ಕೊಳ್ತೀನಿ ಅಂತ ಹೇಳಿ ಏನು ಮರಳು ಮಾಡಿದ್ದಲ್ಲ ಪಾಪ, ಆಕೆ ನಂಬ್ಕೊಂಡು ಬಿಟ್ಟಿದ್ಲು. ಆದರೆ ಕೊನೆಗೆ ಆತ ಮಾಡಿದ್ದು ವಂಚನೆ ಅಂಥೇಳಿ ಆರೋಪಿಸಿ ಈಗ ಠಾಣೆಯ ಮೆಟ್ಲೇರಿದ್ದಾರೆ ಸಿಂಧೂರಿ ಪರಮೇಶಪ್ಪ. 26 ವರ್ಷ ಅನ್ನೋರು ತಮ್ಮ ಮನೆಯಲ್ಲಿ ಶುಕ್ರವಾರ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇನ್ನೇನು ಮಾಡ್ತಾರೆ ಹೇಳಿ, ಲವ್ ಮಾಡ್ತೀನಿ ಅಂತಂದ್ರೆ ಮುಚ್ಕೊಂಡು ಲವ್ ಮಾಡಿ ಮದುವೆ ಆಗಬೇಕು, ಇಲ್ಲ ತೆಪ್ಪಗಿರಬೇಕು. ಅದು ಬಿಟ್ಟು ವಂಚನೆ ಮಾಡಿ ಅವರ ಏನು ನಂಬಿರ್ತಾರಲ್ಲ, ಅವರು ಒಂದು ವಿಶ್ವಾಸ ಇಟ್ಕೊಂಡಿರ್ತಾರಲ್ಲ, ಅದನ್ನು ಈಡೇರಿಸಕ್ಕೆ ಆಗಲಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡಿರಬೇಕು. ಒಂದು ಜೀವದ ಜೊತೆ ಆಟ ಆಡೋದಲ್ಲ. ಸಿಂಧೂರಿ ಸಾವಿಗೆ ಯುವಕ, ಆತನ ಮನೆಯವರು ಹಾಗೂ ಪೊಲೀಸರೇ ಕಾರಣ ಅಂತೇಳಿ ಈಗ ಸಂಬಂಧಿಕರು ಕೂಡ ಆರೋಪ ಮಾಡ್ತಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ಕುದ್ರಿಹಾಳ ಗ್ರಾಮದಲ್ಲಿರುವಂತಹ ಆರೋಪಿತ ಯುವಕ ಶರತ್ ಅಂತ ಹೇಳಿ, ಈ ಶರತ್ ನೀಲಪ್ಪನವರ ಮನೆ ಎದುರು ಯುವತಿಯ ಮೃತದೇಹವನ್ನು ಇಟ್ಟುಕೊಂಡು ಶುಕ್ರವಾರ ರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸಂಬಂಧಿಕರು. ನಮ್ಮ ಹುಡುಗಿಗೆ ಮೋಸ ಆಗಿದೆ, ನಾವಂತರೂ ಯಾವುದೇ ಕಾರಣಕ್ಕೂ ಈ ಮೃತದೇಹವನ್ನು ಎತ್ಕೊಂಡು ಹೋಗೋದಿಲ್ಲ, ನಮಗೆ ಒಂದು ನ್ಯಾಯ ಸಿಗಬೇಕು, ಇಲ್ಲ ಅವನನ್ನ ಒದ್ದು ಒಳಗೆ ಹಾಕಬೇಕು, ನ್ಯಾಯ ಸಿಗೋವರೆಗೂ ಕೂಡ ಸ್ಥಳದಿಂದ ಹೋಗೋದಿಲ್ಲ ಅಂತ ಕೂಡ ಪಟ್ಟಿಡ್ತಿದ್ದಾರೆ. ಸೊ ಏನಾಯ್ತು ಮುಂದೆ, ಯಾವಾಗ ಇವ್ರ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು, ಲವ್ ಸ್ಟೋರಿ ಸ್ಟಾರ್ಟ್ ಆದ್ಮೇಲೆ ಅವನು ಯಾವ ರೀತಿ ವಂಚನೆ ಮಾಡಿದ್ನ? ಸಿಂಧೂರಿ ಹಾಗೂ ಶರತ್ ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು, ಹಲವು ಕಡೆ ಸುತ್ತಾಡಿದ್ರು ಕೂಡ. ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಶರತ್ ಭರವಸೆ ಕೊಟ್ಬಿಟ್ಟಿದ್ದ. ಪಾಪ ಯುವತಿ ಕೂಡ ನಂಬ್ಕೊಂಡು ಬಿಟ್ಟಿದ್ಲು. ಮನೇಲಿ ಯಾರನ್ನು ತೋರಿಸಿದ್ರು ಕೂಡ ಒಪ್ಕೋತಾ ಇರಲಿಲ್ಲ. ನಾನು ಆತನನ್ನೇ ಮದುವೆ ಆಗ್ತೀನಿ, ಆತನೇ ಬೇಕು ಅನ್ನುವಂತಹ ಮಟ್ಟಕ್ಕೆ ಬಂದುಬಿಟ್ಟಿದ್ಲು. ಹೀಗಾಗಿ ತಮ್ಮನ್ನ ಮದುವೆ ಆಗುವಂತೆ ಸಿಂಧೂರಿ ಕೋರಿದ್ರು. ಅದಕ್ಕೆ ನಿರಾಕರಿಸಿದಂತಹ ಶರತ್ ಒಂದು ಕಡೆ ಇಗ್ನೋರ್ ಮಾಡ್ತಾ ಇದ್ದ ಆಕೆನ. ಆಕೆ ಹತ್ರ ಬಂದರೂ ಕೂಡ ಅಂತರ ಕಾಯ್ದುಕೊಂಡಿದ್ದ. ಇದರಿಂದ ಆಬ್ವಿಯಸ್ಲಿ ಆಕೆಗೆ ಬೇಜಾರಾಗಿತ್ತು. ಆಕೆ ಡಿಪ್ರೆಷನ್ ಕೂಡ ಹೋಗಿದ್ಲು. ಮನೆಯವರಿಗೂ ಕೂಡ ವಿಷಯವನ್ನ ತಿಳಿಸಿದ್ರು. ನಂತರ ಕುಟುಂಬ ಸಮೇತ ಕೆಲ ದಿನಗಳ ಹಿಂದೆ ಅಷ್ಟೇ ರಾಣೆಬೆನ್ನೂರು ಗ್ರಾಮೀಣ ಠಾಣೆಗೆ ಹೋಗಿದ್ರು ಅಂತ ಹೇಳಿ ಅವರ ಸಂಬಂಧಿಕರು ಹೇಳಿದ್ದಾರೆ. ಈ ಆರೋಪಿ ಶರತ್ ಹಾಗೂ ಆತನ ಮನೆಯವರು ಏನಿದ್ದಾರೆ, ಈ ಮರಳುಗಾರಿಕೆ ಸೇರಿದಂತೆ ಹಲವು ಕೆಲಸಗಳನ್ನ ಮಾಡ್ತಾರೆ. ಹೀಗಾಗಿ ಅವರಿಗೆ ಪೊಲೀಸರ ಪರಿಚಯ ಇದೆ, ಇನ್ಫ್ಲುಯೆನ್ಸ್ ಇದೆ. ಪೊಲೀಸರವ್ರ ಮಾತು ಕೇಳ್ತಾರೆ, ಯಾಕಂದ್ರೆ ಇವರು ಕೈ ಬಿಸಿ ಮಾಡ್ತಾರಲ್ಲ ಪೊಲೀಸರಿಗೆ. ಹಾಗಾಗಿ ಆಬ್ವಿಯಸ್ಲಿ ಯುವಕರಿಗೆ ಸಪೋರ್ಟ್ ಮಾಡ್ತಾರೆ. ಯುವತಿ ಹಾಗೂ ಕುಟುಂಬದವರು ಠಾಣೆಗೆ ಹೋದಾಗ ದೂರು ಪಡೆಯಲು ಪೊಲೀಸರು ಇಗ್ನೋರ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಒಂದು ವೇಳೆ ಯುವತಿಗೇನಾದರೂ ನ್ಯಾಯ ದೊರಕಿಸ್ಬಿಟ್ರೆ ಈತ ಯುವಕನ ಮನೆಯವರು ಆಗಾಗ ಕೈ ಬಿಸಿ ಮಾಡ್ತಾರಲ್ಲ, ಎಲ್ಲ ಹೋಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ರು ಏನೋ ಗೊತ್ತಿಲ್ಲ. ಯಾವ ಕಾರಣಕ್ಕಾಗಿ ಪೊಲೀಸರು ಈ ರೀತಿಯಾಗಿ ಮಾಡಿದ್ರು? ತಮ್ಮ ಮನೆ ಮಕ್ಕಳಿಗೆ ಇದೇ ರೀತಿಯಾಗಿ ದೌರ್ಜನ್ಯ ನಡೆದು ಬಿಟ್ಟಿದ್ರೆ, ವಂಚನೆ ಆಗಿದ್ರೆ ಹಿಂಗೆ ಮಾಡ್ತಿದ್ರ ಇವರು? ಠಾಣೆಯಲ್ಲಿಯೇ ರಾಜಿ ಸಂಧಾನ ಮಾಡಲು ಅವಕಾಶ ನೀಡಿದಂತಹ ಪೊಲೀಸರು ಎರಡೂ ಕಡೆಯವರನ್ನ ಕರೆಸ್ಬಿಟ್ಟು ಮಾತಾಡಿ ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಬುದ್ಧಿವಾದವನ್ನ ಹೇಳಿ ಕಳಿಸ್ಬಿಟ್ರು. ಠಾಣೆಗೆ ಹೋದ್ರು, ತಮಗೆ ನ್ಯಾಯ ಸಿಗ್ಲಿಲ್ಲ, ವೇಸ್ಟ್ ಹೋಗಿದ್ದೆ ಠಾಣೆಗೆ. ಯುವತಿ ನೊಂದಿದ್ರು. ಅದೇ ನೋವಿನಲ್ಲಿಯೇ ತಮ್ಮ ವಾಸದ ಮನೆಯಲ್ಲಿ ಇನ್ನೇನು ಮಾಡ್ಬೇಕು? ಲಾಸ್ಟ್ ಆಪ್ಷನ್ ಒಂದು ಸಾಯಬೇಕು, ಇಲ್ಲ ಬದುಕಿದ್ರೆ ಆ ಮುಖ ನೋಡ್ಕೊಂಡೇ ಇರಬೇಕು. ಒಂದು ಕಡೆ ಬದುಕಕ್ಕಾಗಲ್ಲ, ಪ್ರತಿದಿನ ಆ ಮುಖ ನೋಡ್ತಾ ಇದ್ರೆ ನೆನಪಾಗ್ತಾನೆ ಇರುತ್ತೆ. ಸೊ ನೇಣು ಹಾಕಿಕೊಂಡು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ನ್ಯಾಯಕ್ಕೆ ಆಗ್ರಹಿಸಿ ಇವತ್ತು ಮೃತದೇಹವನ್ನು ಯುವಕನ ಮನೆ ಮುಂದೆ ಇರಿಸಿ ಪ್ರತಿಭಟನೆ ಮಾಡಿದ್ರು. ಆದರೆ ಅಲ್ಲಿ ಪೊಲೀಸರು ಕೂಡ ಬರಲಿಲ್ಲ, ಪೊಲೀಸರು ಕೂಡ ದೂರನ್ನು ದಾಖಲಿಸ್ಕೊಳ್ಳಿಲ್ಲ. ಅಟ್ಲೀಸ್ಟ್ ವಿಚಾರಣೆ ಮಾಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಕೂಡ ಇರಲಿಲ್ಲ. ಮಹಿಳಾ SP ಇರುವಂತಹ ಜಿಲ್ಲೆಯಲ್ಲಿ ಯುವತಿಗೆ ಅನ್ಯಾಯವಾಗಿದೆ.
ಒಬ್ಬ ಮಹಿಳೆಗೆ ಅನ್ಯಾಯವಾಗಿದೆ ಅಂತಂದ್ರೆ ಕಣ್ಮುಚ್ಕೊಂಡು ಕೂತಿದಾರಾ? ಮಹಿಳಾ SP ಇದಾರಂತೆ. ಠಾಣೆಯಲ್ಲಿರುವಂತಹ ತಪ್ಪಿತಸ್ಥರನ್ನ ಪೊಲೀಸರು ಅಮಾನತು ಮಾಡಬೇಕು. ನಿಜವಾಗ್ಲು ಠಾಣೆಯಲ್ಲಿರುವಂತಹ ತಪ್ಪಿತಸ್ಥರ ಪೊಲೀಸರನ್ನ ಅಮಾನತು ಮಾಡಬೇಕು. ಕೈ ಬಿಸಿ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಸ್ಟೋರಿಯನ್ನ, ಈ ರೀತಿಯಾದಂತಹ ಪ್ರಕರಣವನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಏನ್ ಹೇಳಬೇಕು? ಯುವತಿಯನ್ನ ಪ್ರೀತಿಸಿ ವಂಚಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾದಂತಹ ಯುವಕ ಹಾಗೂ ಆತನ ಮನೆಯವರನ್ನ ಮೊದಲು ಬಂಧಿಸಬೇಕು, ಜೈಲಿಗೆ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಅವ್ರನ್ನ ಕರೆಸಿದ್ರಂತೆ, ರಾಜ್ಯ ಸಂಧಾನ ಮಾಡಿದ್ರಂತೆ, ಮನೆ ಕಳಿಸ್ಬಿಟ್ರಂತೆ. ಹಾಗಾದ್ರೆ ಮುಗಿದೋಯ್ತಾ? ಇಲ್ಲಿಗೆ ಸ್ಟಾಪ್ ಆಯ್ತಾ? ಯುವತಿಯನ್ನ ಆಮೇಲೆ ಯುವಕನನ್ನ ಪೊಲೀಸ್ ಠಾಣೆಗೆ ಕರೆಸಿ ರಾಜ್ಯ ಸಂಧಾನ ಮಾಡಿಕೊಳ್ಳುವುದಾಗಿ ಇಬ್ರು ವಾಪಸ್ ಹೋಗಿದ್ದಾರೆ. ಸೊ ಯಾಕೆ ಇನ್ನುವರೆಗೂ ಕೂಡ ದೂರನ್ನ ದಾಖಲಿಸಿಕೊಂಡಿಲ್ಲ? ಇದ್ರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇಲ್ಲ. ಯಾಕೆ ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ಮೆರೀತಿದ್ದಾರೆ ಪೊಲೀಸರು? ಸೊ ಇದ್ರ ಬಗ್ಗೆ ಕೂಡ ತನಿಖೆ ನಡೀಬೇಕಾಗಿದೆ. ಯಾರು ಈ ರೀತಿಯಾಗಿ ಪೊಲೀಸರು, ಏನು ತಪ್ಪಿತಸ್ಥರು ಏನಿದ್ದಾರೆ ಪೊಲೀಸರು, ಅವರನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರೆಬೆಲ್ ಟಿವಿ.